ಯಾವುದು ಹಿಂದೂ ಮುಸ್ಲಿಂ ವಿಷಯ ಅಂದ್ರೆ ಚೀರಾಡ್ತೀರಾ ಲವ್ ಜಿಹಾದು ಮತ್ತೊಂದು ಅಂತ ಹೇಳಿ. ಆದ್ರೆ ಇಲ್ಲಿ ಇದು ಏನು ಹಾಗಾದ್ರೆ ಈ ಹಗರಣದ ಬಗ್ಗೆ ನೀವು ಹಾಗಾದ್ರೆ NIA-ಗೆ ಇದು ಈ ಒಂದು ಸ್ಕ್ಯಾಂಡಲ್ ನ ಈ ಒಂದು ಹಗರಣವನ್ನ ಇಲ್ಲಿ ಕ್ರೈಮ್ ನಡೆದಿದೆ, ಅಪರಾಧ ನಡೆದಿದೆ, ಇದನ್ನ ನೀವು ರಾಷ್ಟ್ರೀಯ ತನಿಖಾ ದಳಕ್ಕೆ ಇದ್ರ ತನಿಖೆಯನ್ನ ನೀವು ವಹಿಸ್ತೀರಾ? ಅಷ್ಟು ಸಾಮರ್ಥ್ಯ ನಿಮಗಿದೆಯಾ? ಪ್ರಿಯ ವೀಕ್ಷಕರೇ ನಮಸ್ಕಾರ, ಕನ್ನಡ ಪ್ಲಾನೆಟ್ಗೆ ನಿಮ್ಗೆಲ್ಲ ಸ್ವಾಗತ. ಹಾಸನ ಪೆನ್ ಡ್ರೈವ್ ಹಗರಣ, ಸೆಕ್ಸ್ ಸ್ಕ್ಯಾಂಡಲ್ ಬಗ್ಗೆ ಹಲವಾರು ವಿಚಾರಗಳನ್ನು ಈಗಾಗಲೇ ಹಿಂದಿನ 2 ವಿಡಿಯೋಗಳಲ್ಲಿ ನಮ್ಮ ದಿನೇಶ್ ಕುಮಾರ್ ಅವರು ನಿಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಅದರ ಒಂದು ವ್ಯಾಪ್ತಿ ಏನು, ಎಂಥ ಒಂದು ಗಂಭೀರವಾದಂತಹ ಒಂದು ಹಗರಣ ಇದು, ಒಂದು ಸೆಕ್ಸ್ ಸ್ಕ್ಯಾಂಡಲ್ ಇದು ಅನ್ನೋದನ್ನು ಅವರು ಬಹಳ ಚೆನ್ನಾಗಿ ವಿವರಿಸಿದ್ದಾರೆ. ಈಗ ನಾವು ಇವತ್ತು ಬಹಳ ತಮ್ಮನ್ನು ತಾವು ಏನು ಮಾತೆಯರ ರಕ್ಷಕರು ಅಥವಾ ತಮ್ಮನ್ನು ತಾವು ಮಹಿಳೆಯರನ್ನ ಏನು ಉದ್ಧಾರ ಮಾಡೋಕ್ಕಾಗೆ ಇರೋದು ಅನ್ನೋ ಲೆವೆಲ್ಗೆ ಯಾವಾಗಲೂ ಬಿಲ್ಡಪ್ ಕೊಡ್ತಕ್ಕಂತಹ ಅಥವಾ ಸಂಸ್ಕೃತಿಗಳ ಬಗ್ಗೆ ಪುಂಖಾನುಪುಂಖವಾಗಿ ಮಾತಾಡ್ತಕ್ಕಂತಹ, ನಾವು ಸಂಸ್ಕೃತಿ ರಕ್ಷಕರು ಅಂತ ಹೇಳ್ತಕ್ಕಂಥ, ಇನ್ನೆಲ್ಲೋ ಯಾರೋ ಹೆಣ್ಮಕ್ಳು ಪಬ್ಬಲ್ಲಿದ್ರಲ್ಲಿ ಹೋಗಿ ಅಟ್ಯಾಕ್ ಮಾಡಿಸ್ತಕ್ಕಂತಹ ಇಂತಹ ಒಂದು ಏನು ನೈತಿಕ ಪೊಲೀಸ್ಗಿರಿ ಮಾಡ್ತಾ ಇರತಕ್ಕಂತಹ ಒಂದು ಪಕ್ಷ, ಅದು ಯಾವ ಪಕ್ಷ ಅಂತ ನಿಮಗೆಲ್ಲ ಗೊತ್ತಿದೆ, ಭಾರತೀಯ ಜನತಾ ಪಕ್ಷ. ಈ ಪಕ್ಷದ ಮುಖಂಡರುಗಳಿಗೆ ನಾವು ಕೆಲವು ಪ್ರಶ್ನೆಗಳನ್ನ ಈ ಹಾಸನ ಸೆಕ್ಸ್ ಸ್ಕ್ಯಾಂಡಲ್ ವಿಷಯವಾಗಿ ನಾವು ಕೇಳಬೇಕಾಗಿದೆ. ಮೊದಲನೇ ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, ಅಲ್ಲ ಸ್ವಾಮಿ, ನಿಮ್ಮ ಪಕ್ಷದ ಒಬ್ಬ ನಾಯಕರು, ಒಬ್ಬ ದೊಡ್ಡ ನಾಯಕರೇ ನಿಮಗೆ ಒಂದು ರಹಸ್ಯ ಪತ್ರವನ್ನ, ಅದು ಬಹಿರಂಗ ಆಗಬಾರದು, ಪಕ್ಷದ ಮರ್ಯಾದೆ ಹೋಗುತ್ತೆ ಅನ್ನೋ ಕಾರಣಕ್ಕೆ ಒಂದು ಮುನ್ನೆಚ್ಚರಿಕೆ ರೀತಿಯಲ್ಲಿ ಒಂದು ಪತ್ರವನ್ನು ನಿಮಗೆ ಬರೆದು ಕೊಟ್ಟಾಗ ನೀವು ಅದನ್ನ ಕಸದ ಬುಟ್ಟಿಗೆ ಹಾಕ್ತೀರಾ? ಆದರೂ ಕೂಡ ಅವರು ಎಚ್ಚರಿಕೆಯನ್ನು ಮೀರಿ ಅವರು ಏನು ಮಾಡಬಾರದು ಅಂತ ನಿಮಗೆ ಹೇಳಿದ್ರು, BJP ನಾಯಕರಿಗೆ ಏನು ಮಾಡಬಾರದು ಅಂತ ಹೇಳಿದ್ರು, ಅದನ್ನೇ ನೀವು ಮಾಡ್ತೀರಾ ನಿಮ್ಮ ಒಂದು ಸ್ವಾರ್ಥದಿಂದ ಅಥವಾ ನಿಮ್ಮ ಅಧಿಕಾರದ ದಾಹದಿಂದ. ಅಂತಿಮವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಇವತ್ತು ನಿಮ್ಮ ಪಕ್ಷ ಮತ್ತು ಅವರ ಪಕ್ಷ ಎಲ್ಲ ಇವತ್ತು ಬೀದಿಗೆ ಬರುವಂತ, ಎಲ್ಲರ ಮರ್ಯಾದೆ ಬೀದಿಗೆ ಬರುವಂತ ಪರಿಸ್ಥಿತಿನ ನೀವೇ ಇವತ್ತು ತಂದ್ಕೊಂಡಿದ್ದೀರಾ. ಇದು ಬರೀ ನಿಮ್ಮ ರಾಜಕಾರಣಿಗಳು ಅಥವಾ ಯಾರೋ ನೀವು ಉಳ್ಳವರ ಒಂದು ಮರ್ಯಾದೆ ಆಗಿದ್ರೆ ನಾವು ಕೂಡ ಅಷ್ಟು ತಲೆ ಕೆಡಿಸ್ಕೋಬೇಕಾಗಿರ್ಲಿಲ್ಲ. ಹೌದು, ಯಾರೋ ದುಡ್ಡಿದ್ದವ್ರು ಮಾಡ್ಕೊಂಡ್ರು, ಯಾರು ಮಾಡ್ಕೊಂಡ ಅಂತ ಹೇಳಿ ಈ ಹಿಂದೆನೂ ಕೂಡ ಅಂತ ಹಗರಣಗಳಾಗಿದ್ದಾವೆ, ಸೆಕ್ಸ್ ಸ್ಕ್ಯಾಂಡಲ್ಗಳು. ಅಲ್ಲಿ ಬಹಳ ದೊಡ್ಡ ಮಟ್ಟಕ್ಕೆ ಏನು ಕೆಲವು ರಾಜಕಾರಣಿಗಳ ಮರ್ಯಾದೆ ಹೋಗಿದೆ ಬಿಟ್ರೆ ಬಹಳ ದೊಡ್ಡ ನಷ್ಟ ಏನಾಗಿಲ್ಲ. ಆದ್ರೆ ಈ ಹಾಸನ ಸೆಕ್ಸ್ ಸ್ಕ್ಯಾಂಡಲ್ ವಿಷಯದಲ್ಲಿ ಹಾಗಿಲ್ಲ. ಅಲ್ಲಿ ಸಂಖ್ಯೆ ಹೇಳುವ ರೀತಿಯಲ್ಲಿ ಅದೇನಾದ್ರು ನಿಜವಾಗಿದ್ರೆ 2900 ಚಿಲ್ಡ್ರೆ ಹೆಣ್ಣು ಮಕ್ಕಳ ಜೊತೆಗೆ ಲೈಂಗಿಕ ಕೃತ್ಯ ನಡೆಸಿ, ಅದರಲ್ಲಿ ಕೆಲವು ಲೈಂಗಿಕ ದೌರ್ಜನ್ಯಗಳನ್ನು, ಅದನ್ನ ನೀವು ಕಾನೂನು ಭಾಷೆಯಲ್ಲಿ ರೇಪ್ ಅಂತ ಹೇಳ್ಬೋದು, ಅಂತಹ ಒಂದು ಲೈಂಗಿಕ ದೌರ್ಜನ್ಯಗಳನ್ನ ನಡೆಸಿ ಆ ಕೃತ್ಯಗಳನ್ನ ಸ್ವತಃ ವಿಡಿಯೋ ಮಾಡ್ಕೊಂಡಂತಹ ಒಬ್ಬ ವಿಕೃತ ಕಾಮಿ, ಅಂತವನ ಏನು ಆ ವಿಡಿಯೋಗಳು ಇವತ್ತು ಹೊರಗೆ ಬಂದ್ರೆ ಅಥವಾ ಈಗಾಗಲೇ ಬರ್ತಿದ್ದಾವೆ ಅಂತ ಹೇಳ್ತಿದ್ದಾರೆ, ಅದರ ಪರಿಣಾಮ ಏನಾಗ್ಬೋದು ಸ್ವಲ್ಪ ಯೋಚನೆ ಮಾಡಿದ್ದೀರಾ? ನಾನು BJP ನಾಯಕರಿಗೆ ಹೇಳ್ತಾ ಇರೋದು, ನಿಮ್ಮ ಹತ್ರ ಇದನ್ನ ತಡೆಯುವಂತಹ ಎಲ್ಲ ಅವಕಾಶ ಇತ್ತು. ನಿಮಗೆ ಇವತ್ತು ಆ ಎಚ್ಚರಿಕೆಯನ್ನು ನಿಮ್ಮ BJP ನಾಯಕರು ಕೊಟ್ಟಂತಹ ಎಚ್ಚರಿಕೆಯನ್ನು ನೀವು ಗಂಭೀರವಾಗಿ ಪರಿಗಣಿಸಿದ್ದೇ ಆಗಿದ್ದರೆ ಖಂಡಿತ ಕೂಡ ಆ ಸಾವಿರಾರು ಹೆಣ್ಣು ಮಕ್ಕಳ ಒಂದು ಮರ್ಯಾದೆಯನ್ನ ನೀವು ತಡೆಯೋಕ್ಕೆ ಅವಕಾಶ ಇತ್ತು. ಆದರೆ ಈ ಬಗ್ಗೆ ನೀವು ಏನು ಮಾಡಿದ್ದೀರಾ? ಇವತ್ತು ಇದು ಮಹಿಳಾ ಆಯೋಗ ಇದ್ರ ಬಗ್ಗೆ ಕೇಸ್ ದಾಖಲಿಸುತ್ತೋ ಅಥವಾ ಈ ಒಂದು ದೊಡ್ಡ ಹಗರಣವನ್ನ ಇದರ ಹಿಂದೆ ಯಾರಿದ್ದಾರೆ ಏನು ಎತ್ತ ಅಂತ ಹೇಳಿ ಇದನ್ನ ನೀವು CBIಗೆ ಇದು ಮಾಡ್ತಿರೋ, ಅಥವಾ ಇದ್ಯಾವುದೋ ಜಿಹಾದು, ನೀವು ಯಾವುದೋ ಒಂದು ಬೇರೆ ವಿಷಯ, ಯಾವುದೋ ಹಿಂದೂ ಮುಸ್ಲಿಂ ವಿಷಯ ಅದಂದ್ರೆ ಚೀರಾಡ್ತೀರಾ ಲವ್ ಜಿಹಾದು ಮತ್ತೊಂದು ಅಂತ ಹೇಳಿ. ಆದ್ರೆ ಇಲ್ಲಿ ಇದು ಏನು ಹಾಗಾದ್ರೆ ಈ ಹಗರಣದ ಬಗ್ಗೆ ನೀವು ಹಾಗಾದ್ರೆ NIA-ಗೆ ಈ ಒಂದು ಸ್ಕ್ಯಾಂಡಲ್ನ ಈ ಒಂದು ಹಗರಣವನ್ನ, ಇಲ್ಲಿ ಕ್ರೈಮ್ ನಡೆದಿದೆ, ಅಪರಾಧ ನಡೆದಿದೆ, ಇದನ್ನ ನೀವು ರಾಷ್ಟ್ರೀಯ ತನಿಖಾ ದಳಕ್ಕೆ ಇದ್ರ ತನಿಖೆಯನ್ನು ನೀವು ವಹಿಸ್ತೀರಾ? ಅಷ್ಟು ಸಾಮರ್ಥ್ಯ ನಿಮಗಿದೆಯಾ ಅಥವಾ ಅಷ್ಟು ಧೈರ್ಯ ಇದೆಯಾ? ಮಾಡಬೇಕು. ಇದರ ಸಂಬಂಧಪಟ್ಟ ಹಾಗೆ ಇಡೀ ಸಮಾಜಕ್ಕೆ ನೀವು ಉತ್ತರ ಕೊಡಬೇಕು. BJP ನಾಯಕರುಗಳು ಮತ್ತು ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ರಾಜಕೀಯ ನಾಯಕರುಗಳು ಕೊಡಬೇಕು. ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ಇರ್ತಕ್ಕಂಥದ್ದು ಸಾವಿರಾರು ಸಂಸಾರಗಳ ವಿಷಯ, ಸಾವಿರಾರು ಹೆಣ್ಣು ಮಕ್ಕಳ ಮಾನ ಮರ್ಯಾದೆ ವಿಷಯ, ಅಲ್ಲಿ ದೌರ್ಜನ್ಯಕ್ಕೆ ಒಳಗಾದಂತಹ ಹೆಣ್ಣು ಮಕ್ಕಳ ಒಂದು ಆತ್ಮಗೌರವದ ವಿಷಯ ಇದೆ. ಹಾಗಾಗಿ ಇದನ್ನ ನೀವು ಅಗಂಭೀರವಾಗಿ ಪರಿಗಣಿಸಬೇಕು.
ನೀವು ಇತ್ತೀಚೆಗೆ ಮೊನ್ನೆ ಹುಬ್ಬಳ್ಳಿಲಿ ಘಟನೆ ಆಯಿತು, ಒಂದು ಹೆಣ್ಣುಮಗಳ ನೇಹ ಅನ್ನೋ ಹೆಣ್ಣುಮಗಳ ಕೊಲೆ ಆಯಿತು. ಖಂಡಿತ ನೀವು ನ್ಯಾಯಕ್ಕೆಲ್ಲ ಬಹಳ ದೊಡ್ಡ ಮಟ್ಟದಲ್ಲಿ ನಿಮ್ಮ ಕಂಠವನ್ನ ಶೋಷಣೆ ಮಾಡಿಕೊಂಡು ಹೋರಾಟ ಮಾಡಿದ್ರಿ. ಖಂಡಿತ ಸ್ವಾಗತ. ಹೌದು, ನಾವು ಯಾವುದೇ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆದರೂ, ಯಾವುದೇ ಹೆಣ್ಣು ಮಕ್ಕಳ ಕೊಲೆ ಆದರೂ ನಾವೆಲ್ಲ ಕೂಡ ಇದು ಮಾಡಬೇಕು. ಆದರೆ ನಿಮ್ಮ ಒಂದು ಸೆಲೆಕ್ಟಿವ್ ಅಮ್ನಿಷಿಯಾ ಅಂತ ಕರೀತಾರಲ್ಲ, ಅದು ಯಾಕೆ ನಿಮ್ಮನ್ನ ಇಷ್ಟು ಈ ಮಟ್ಟಕ್ಕೆ ಬಾಧಿಸಬೇಕು? ಅದು ಯಾರೋ ಒಬ್ಬ ಅಪರಾಧಿ ಮುಸ್ಲಿಂ ಆಗಿ ಅಲ್ಲಿ ಬಲಿಪಶು ಹಿಂದೂ ಆದ್ರೆ ಮಾತ್ರ ನಿಮಗೆ ಹೆಣ್ಣು ಮಕ್ಕಳ ಬಗ್ಗೆ ಪ್ರೀತಿ, ಅಭಿಮಾನ ಅಥವಾ ಕಾಳಜಿ ಉಕ್ಕಿ ಹರಿಯುತ್ತೆ. ಅದೇ ಸಂದರ್ಭದಲ್ಲಿ ಈ ರೀತಿ ಸಾವಿರಾರು ಹೆಣ್ಣು ಮಕ್ಕಳ ಒಂದು ಶೋಷಣೆ ಆಗಿದ್ರೆ ನೀವೇ ಅದಕ್ಕೆ ಅವಕಾಶ ಮಾಡಿಕೊಡ್ತೀರಾ? ನಿಮ್ಮ ಹತ್ರ ತಡಿಲಿಕ್ಕೆ ಆ ಹೆಣ್ಣು ಮಕ್ಕಳ ಮಾನ ಮರ್ಯಾದೆ ಏನು ಬೀದಿ ಪಾಲಾಗುವಂಥದ್ದನ್ನ ತಡೆಯುವ ಅವಕಾಶ ನೀವು ಬಿಜೆಪಿ ಲೀಡರ್ಗಳು ನಿಮ್ಮ ಕೈಯಲ್ಲಿ ಇದ್ರೂ ಕೂಡ ಅದನ್ನ ನೀವು ತಲೆ ಕೆಡಿಸ್ಕೊಳ್ಳದೆ ಅದಕ್ಕೆ ಅವಕಾಶ ಮಾಡಿಕೊಡ್ತೀರಾ? ಇನ್ನೆಲ್ಲೋ ನಿಮ್ಮ ಕಾರ್ಯಕರ್ತರು ಇತ್ತೀಚೆಗೆ ತೀರ್ಥಹಳ್ಳಿಲಿ ಒಂದು ಘಟನೆ ಆಯ್ತು. ನಿಮ್ಮ ABVPಯ ಅಲ್ಲಿಯ ಅಧ್ಯಕ್ಷನೇ ಇದೇ ರೀತಿ ವಿದ್ಯಾರ್ಥಿನಿಯರ ಜೊತೆಗೆ ಲೈಂಗಿಕ ಕೃತ್ಯ ನಡೆಸಿ ಅವನು ಇದೇ ತರ, ಅವನು ಬಹುಶಃ ಈ ಹಾಸನದ ದೊಡ್ಡ ಲೆವೆಲ್ ಇಂದ ಅದೇ ಅಲ್ಲಿ ಲೋಕಲ್, ಅಲ್ಲೂ ಕೂಡ ಬೇರೆ ಬೇರೆಯವರ ಕೈವಾಡ ಇತ್ತು ಅಂತ ಹೇಳ್ತಾರೆ. ಆದ್ರೆ ಆ ತನಿಖೆಯನ್ನೇ ಮುಂದುವರಿಯೋದಿಲ್ಲ. ಶಿವಮೊಗ್ಗದಲ್ಲಿ ತೀರ್ಥಹಳ್ಳಿಯಲ್ಲಿ ಅದು ಯಾವುದೋ ಒಂದು ರೀತಿಯಲ್ಲಿ ನಿಂತೋಗ್ಬಿಡುತ್ತೆ. ಅದು ಬಹುಶಃ ಹೊರಗೆ ಬಂದಿದ್ರೆ ಇನ್ನೇನು ಹಗರಣ ಆಗ್ತಿತ್ತು, ಅದ್ರ ಹಿಂದ್ಗಡೆ ಯಾರು ಇರ್ತಿರೋ ಗೊತ್ತಾಗ್ತಿರ್ಲಿಲ್ಲ. ಆದ್ರೆ ಅಲ್ಲೂ ಕೂಡ ಇದೇ ತರದ್ದೇ, ಅಂದ್ರೆ ಹೆಣ್ಣು ಮಕ್ಕಳನ್ನ ಲೈಂಗಿಕವಾಗಿ ಬಳಸ್ಕೊಳ್ಳೋದು, ಅದನ್ನ ವಿಡಿಯೋ ಮಾಡುವಂಥದ್ದು ಮತ್ತು ಅದನ್ನ ಹೊರಗಡೆ ಲೀಕ್ ಮಾಡುವಂಥದ್ದು. ಆ ಹೆಣ್ಮಕ್ಳ ಪರಿಸ್ಥಿತಿಗಳು ಇವತ್ತು ಕೂಡ ಅವರು ತಂದೆ ತಾಯಿಗಳು ಪೋಷಕರು ಕಣ್ಣೀರು ಹಾಕ್ತಾ ಇದ್ದಾರೆ ತಮ್ಮ ಒಂದು ಕುಟುಂಬದ ಮರ್ಯಾದೆ ಹರಾಜಾಗಿದ್ದಕ್ಕೆ. ಯಾಕಂತ ಹೇಳಿದ್ರೆ ಯಾರ್ಯಾರು ತಮ್ಮ ಮಕ್ಕಳ ನಗ್ನ ದೇಹಗಳನ್ನ ನೋಡ್ಕೊಂಡು ಇನ್ನೇನೋ ನಾವು ಮಾತುಗಳು ಕೇಳಿ ಬರ್ತಾ ಇರ್ತೇವೆ. ಇದೆಲ್ಲ ನಿಮಗೆ, ನೀವು ಸಂಸ್ಕೃತಿ ಬಗ್ಗೆ ಬಹಳ ದೊಡ್ಡ ಭಾಷಣ ಹೊಡೆಯೋ ನಿಮಗೆ ಅರ್ಥ ಆಗೋದಿಲ್ವಾ? ಇವತ್ತು ಉತ್ತರ ಕೊಡಿ. ಹಾಸನದ ಈ ಸೆಕ್ಸ್ ಸ್ಕ್ಯಾಂಡಲ್ಗೆ ಉತ್ತರಿಸಬೇಕಾದವರು ನೀವು ಭಾರತೀಯ ಜನತಾ ಪಕ್ಷದ ನಾಯಕರುಗಳೇ.